ಜೊತೆಗೆ ಈ ನಮ್ಮೂರಿನ ಹುಡುಗ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದ ನನ್ನೂರಿನ ತಾಯಂದರೆ ಹಾಗೂ ಎಲ್ಲ ಸಹೋದರರೇ, ನೀವೆಲ್ಲ ಇರುವಾಗ ನನಗೆ ಮೊದಲು ಹೇಳಬೇಕಾಗಿದ್ದು ಒಂದೇ ಲೈನು, ಅದು ಬಸವಣ್ಣನವರ ಲೈನು, ಎನಗಿಂತ ಕಿರಿಯರಿಲ್ಲ. ಎನಗಿಂತ ಕಿರಿಯರಿಲ್ಲ. ನಾನೇನು ಹೇಳಲೇನು ಮುಂದೆ, ಎನಗಿಂತ ಕಿರಿಯರಿಲ್ಲ. ಆದರೂ ಬಹುಶಃ ಸಣ್ಣವನಿದ್ದಾಗ ರಾಷ್ಟ್ರ ಮಟ್ಟಗಳಲ್ಲಿ ನಮ್ಮ ಮಾಮ ಓಂಕಾರ ಕಾಕಡೆಯವರ ಸ್ಫೂರ್ತಿಯಿಂದಾಗಿ ರಾಷ್ಟ್ರ ಮಟ್ಟಗಳೆಲ್ಲ ಓಡಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಷಣವನ್ನು ಮಾಡಿದ್ದೇನೆ. ಪತ್ರಕರ್ತನಾಗಿ ಬೀದರ್ನಿಂದ ಬೆಂಗಳೂರಿನವರೆಗೆ, ಮೈಸೂರಿನಿಂದ ಮಂಗಳೂರಿನವರೆಗೆ ನಾನಾ ಕಡೆ ಭಾಷಣವನ್ನು ಮಾಡಿದ್ದೇನೆ. ಆದರೆ ಇವತ್ತು ನನ್ನೂರು, ಈ ನನ್ನ ಪುಣ್ಯಂದರದಲ್ಲಿ ನಿಂತು ನಾನು ಮಾತನಾಡುತ್ತಿದ್ದೇನಲ್ಲ, ಬಹುಶಃ ನನಗಿಂತ ಪುಣ್ಯವಂತ ಬೇರಾರೂ ಇಲ್ಲ. ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ನನ್ನೂರಿನ ಸಹೋದರರಿಗೆ ನಾನು ಶಿರವಾಗಿ ನಮಸ್ಕರಿಸ್ತೇನೆ. ನಮ್ಮನ್ನು ಉದ್ಧರಿಸಲು ಬಂದಂತಹ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ, ಅದ್ಭುತವಾಗಿ ಪ್ರವಚನ ಮಾಡಿ ದೂರ ಇದ್ದವರನ್ನೆಲ್ಲ, ಮನಸ್ಸುಗಳು ದೂರ ಇದ್ದವರನ್ನೆಲ್ಲ ಹತ್ತಿರ ಕರೆದು ಕೂಡಿಸಿದ ನಮ್ಮ ಪೂಜ್ಯ ಶ್ರೀ ಮಹಾದೇವ ಸ್ವಾಮಿಗಳು ಹಾಗೂ ನನ್ನ ವೃತ್ತಿ ಜೀವನದಲ್ಲಿ ದೀಪದಂತೆ ಕಂಡು ನನ್ನನ್ನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನಲ್ಲ, ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ನನ್ನ ಮಾಮ ಓಂಕಾರಗೌಡ ಕಾಕಡೆಯವರು, ನಾನು ಸೋತಾಗ ಬೆನ್ನು ತಟ್ಟುವ ಮುದುಕಯ್ಯ ಶಾಸ್ತ್ರಿಗಳು ಹಾಗೂ ಮತ್ತೊಬ್ಬ ನನ್ನ ಗುರುಗಳ ಸಮಾನರಾಗಿರ್ತಕ್ಕಂತಹ ಗೋವಿಂದಪ್ಪ ಮಡವಾಳ ಸರ್, ನನ್ನ ಅಣ್ಣ ಜಗದೀಶ್ ಅಣ್ಣ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನೂರಿನ ಎಲ್ಲ ತಾಯಂದಿರು, ಎಲ್ಲ ಸಹೋದರರಿಗೂ ನಾನು ನಮಸ್ಕಾರಗಳನ್ನು ತಿಳಿಸಿ ನನ್ನ ಎರಡೇ ಒಂದು 5 ನಿಮಿಷದಲ್ಲಿ ನಾನು ಮಾತಾಡ್ತೀನಿ. ನನಗೆ ಒಂದು ದೃಷ್ಟಾಂತ ಹೊಳೆಯುತ್ತೆ. ಈ ವೇದಿಕೆ ಇವತ್ತು ಯಾಕೆ ಸೃಷ್ಟಿ ಆಯಿತು? ಒಂದು ದೃಷ್ಟಾಂತ ಏನು ಗೊತ್ತಾ? ನನ್ನ ಬಲಭಾಗದಲ್ಲಿ ವರದಾ ತಾಯಿ ಹರಿಯುತ್ತಿದ್ದಾಳೆ, ಮುಂದೆ ನನ್ನೂರಿನ ಆರಾಧ್ಯ ದೈವ ಆಂಜನೇಯ ನಿಂತಿದ್ದಾನೆ. ಯಾಕೆ ಇವತ್ತು ಕಳಸಾರೋಹಣ ಆಗಿ ನಾವೆಲ್ಲರೂ ಒಟ್ಟಿಗೆ ಕೂತಿದ್ದೇವೆ? ಆ ಕಾಲ ಹೇಗೆ ನಿರ್ಮಾಣ ಆಯಿತು, ಅದಕ್ಕಿಂತ ಮುಂಚೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಒಂದು ದೃಷ್ಟಾಂತವನ್ನು ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ, 2-3 ವರ್ಷಗಳ ಹಿಂದೆ, ವರದಾ ತಾಯಿಯ ಮುಂದೆ ನಮ್ಮೂರಿನ ಹನುಮ ಇದನಲ್ಲ, ನಸುಕಿನಲ್ಲಿ, ಬೆಳಗಿನ ನಸುಕಿನಲ್ಲಿ ವಿಹಾರ ಮಾಡ್ತಾ ಇದ್ದ. ಪ್ರತಿದಿನ ನನ್ನೂರಿನ ಆರಾಧ್ಯ ದೈವ ಹನುಮಂತ ಇದನಲ್ಲ, ವರದೆಯ ತಟದಲ್ಲಿ ವಿಹಾರ ಮಾಡ್ತಾ ಇದ್ದ. ಅವಾಗ ವರದಾ ತಾಯಿ ಕೇಳ್ತಾಳೆ, ಅಲ್ಲ ಮಾರಾಯ ಮಗನೇ, ನಿನ್ನ ಗುಡಿ ಸೋರ್ತಾ ಇದೆ, ಈಗೋ ಆಗೋ ಬೀಳೋ ಹಾಗಾಗಿದೆ, ನೀನು ಆದ್ರೂ ಅಲ್ಲೇ ಕೂತಿದ್ಯಲ್ಲ ಮಾರಾಯ, ನೀನು ನಿನ್ನ ಊರಿನ ಜನಕ್ಕೆ ಹೇಳಲ್ವಾ ಅಂತ ಕೇಳ್ತಂತೆ. ಅವಾಗ ಆಂಜನೇಯ ಹೇಳ್ತಾರ, ಇಲ್ಲ ಹಾಗಲ್ಲ, ನನ್ನೂರಿದೆ ಅಲ್ವಾ, 412 ವರ್ಷಗಳ ಹಿಂದೆ ಬಂದು ನಾನು ನೆಲೆಸಿದ್ದೇನೆ, ಆಗಿನಿಂದ ಈಗಿನ ತನಕವೂ ನೋಡುತ್ತಿದ್ದೇನೆ. ನನ್ನೂರು ಹಾಲ್ಗಿ ಗ್ರಾಮದವರು ಹಾಲಿನಂತ ಮನಸ್ಸಿನವರು, ಹಾಗಾಗಿ ಅವರ ಯಾವ ಕಷ್ಟದಲ್ಲಿದ್ದಾರೋ ಏನೋ ಅದನ್ನು ಗೊತ್ತಿಲ್ಲ, ನಾನಾಗೆ ಹೇಳಲಾರೆ ಅಂತ ವರದಾ ತಾಯಿ ಮುಂದೆ ಆಂಜನೇಯ ಹೇಳ್ತಾನಂತೆ. ನೋಡಿ, ವರದಾ ತಾಯಿ ಹಾಗೂ ಆಂಜನೇಯ ಮಾತನಾಡಿದ್ದನ್ನ ನನ್ನೂರಿನ ಒಬ್ಬ ಹಿರಿಯರಿಗೆ ಕೇಳುತ್ತೆ. ನನ್ನ ಊರಿನ ಹಿರಿಯರು ಅವಾಗ ನಿರ್ಧಾರ ಮಾಡ್ತಾರೆ, ಓಹೋ, ನನ್ನೂರಿನ ಹನುಮಂತ ಎಷ್ಟು ದೊಡ್ಡವನು ಅಂದ್ರೆ, ಅವನ ಗುಡಿ ಸೋರುತ್ತಿದ್ದರೂ ಕೂಡ ನಮಗೆ ಹೇಳ್ತಾ ಇಲ್ಲ, ಹಾಗಾಗಿ ನಾವೇ ಕೈ ಹಾಕೋಣ ಅಂತ ಹೇಳ್ಕೊಂಡು ಗುಡಿಯನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ಶುರು ಮಾಡಕ್ ಹೋಗ್ತಾರೆ. 412 ವರ್ಷಗಳ ಇತಿಹಾಸ ಹೊಂದಿದೆ, ಆದ್ರೆ ರೆಕಾರ್ಡ್ಸ್ ನಲ್ಲಿ ಇಲ್ಲ. ಆ ಭಾಗ ನಾನೇನು ಆಂಜನೇಯ ಇದೆಲ್ಲ ರೆಕಾರ್ಡ್ಸ್ ನಲ್ಲಿ ಇರಲಿಲ್ಲ. ನನ್ನ ಊರಿನ ಯಾರು ಹಿರಿಯರು ಮುಂದಾಗಿದ್ರು, ಏನಾಯ್ತು, ಸರ್ಕಾರ ಕೇಳೋ ಹಾಗಿಲ್ಲ, ನಮ್ಮೆಲ್ಲರಿಂದಲೂ ಸಾಧ್ಯನ ಕಟ್ಟಕ್ಕೆ ಅಂತ ಹೇಳಿ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಎದುರಿಗೆ ಹೋಗಿ, ಬುದ್ಧಿ, ನಾವು ನನ್ನೂರಿನ ಆಂಜನೇಯ ಸ್ವಾಮಿಯನ್ನು ಒಂದಿಷ್ಟು ಕಟ್ಬೇಕಂತ ಮಾಡಿದೀವಿ, ಏನಾದ್ರೂ ಸಲಹೆ ಕೊಡಿ, ಸೂಚನೆ ನೀಡಿ ಅಂತ ಹೇಳ್ತಾರೆ. ಆಗ ರೆಕಾರ್ಡ್ಸ್ ಇರದೇ ಇದ್ರೆ ಏನಾಯ್ತು, ಆ ಹಾಲಿನ ಮನಸ್ಸಿನಂತಹ ನಿಮ್ಮೂರಿನವರಿದ್ದಾರೆ, ನೀವು ಆರಂಭ ಮಾಡಿ, ಎಲ್ಲವೂ ಅದರಿಂದ ತಾನೇ ಆಗುತ್ತೆ ಅಂತ ಹೇಳ್ತಾರೆ. ಬಹುಶಃ ಅವತ್ತಿನಿಂದ ಟೊಂಕ ಕಟ್ಟಿ ನಿಂತು ಎಲ್ಲರೂ 1 ರೂಪಾಯಿಂದ ಹಿಡ್ಕೊಂಡು 1000 ರೂಪಾಯಿ ಹಾಕಿ ಟೊಂಕ ಕಟ್ಟಿ ನಿಂತುಕೊಂಡು, ಈಗ ಆ ಗುಡಿ
ಇವತ್ತು ಕಳಸಾರೋಹಣ ಆಯಿತು. ಆ ಸಂದರ್ಭವಾಗಿ ನೀವು ಎಲ್ಲರೂ ಒಟ್ಟಾಗಿ ಇಲ್ಲಿ ಕೂತಿದ್ದೇವೆ. ಬಹುಶಃ ಇದಕ್ಕಿಂತ ಆಧ್ಯಾತ್ಮಿಕ ಮತ್ತೊಂದಿಲ್ಲ ಅಂತ ನಾನು ಹೇಳ್ತೀನಿ. ಆಧ್ಯಾತ್ಮಿಕ ಅಂತಂದ್ರೆ ಗುರುಗಳು ಬಹಳ ತುಂಬಾ ಅದ್ಭುತವಾಗಿ ಹೇಳಿದ್ರು. ಆಧ್ಯಾತ್ಮಿಕ ಮತ್ತು ಧರ್ಮ ಅಂದ್ರೆ ಏನಂದ್ರೆ, ಧರ್ಮ ಎಂದರೇನು? ಹಸಿದವನಿಗೆ ಒಂದು ರೊಟ್ಟಿ ಕೊಡುವುದೇ ಧರ್ಮ. ಅಕ್ಷರ ಕಲಿಯಲು ತೊಂದರೆಯಾದಾಗ ಅಕ್ಷರ ಕಲಿಸಲು ಅವರಿಗೆ ಪ್ರೋತ್ಸಾಹಿಸುವುದು ಧರ್ಮ. ನನ್ನರ್ಥದಲ್ಲಿ ಬಹುಶಃ ನಮ್ಮೂರಿನಲ್ಲಿ ಯಾವುದೂ ಕಡಿಮೆ ಇಲ್ಲ. ಜಗತ್ತನ್ನೇ ಉದ್ಧರಿಸುವ ಕಲ್ಮೇಶ್ವರ ಇದ್ದಾರೆ. ನಾವೆಲ್ಲರೂ ಸಮಾನರು. ದಯವೇ ಧರ್ಮದ ಮೂಲ ಅಂತ ಹೇಳ್ತಾ ಬಸವಣ್ಣವ್ರು ನಿಂತಿದ್ದಾರೆ. ನಮ್ಮೆಲ್ಲರ ಒಳಗೆ ಧೈರ್ಯ ಕೆಚ್ಚು ಬೆಳೆಸುವಂತಹ ಶಿವಾಜಿ ಮಹಾರಾಜ್ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮೆಲ್ಲರನ್ನು ಉದ್ಧರಿಸುವ ಈ ತನಕ ಬಂದಿರುವ ತಾಯಿ ಜಗನ್ಮಾತೆ ದುರ್ಗಾದೇವಿ, ದ್ಯಾಮವ್ವ ದೇವಿ ಇವರೆಲ್ಲರೂ ಇರುವಾಗ ನಾವು ಮಾಡಬೇಕಾಗಿದ್ದು ಅಷ್ಟೇ ಕಾಯಕವೇ ಕೈಲಾಸ. ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಇಟ್ಕೊಂಡು ಇನ್ನೊಂದು ದೃಷ್ಟಾಂತ ಹೇಳ್ತೀನಿ. ಒಬ್ಬ ಪುಟ್ಟ ಹುಡುಗ ರಾಷ್ಟ್ರ ಮಟ್ಟಗಳೆಲ್ಲ ಓಡಾಡಿ ಬಂದಿದ್ದ. ಓದುವ ಹಂತದಲ್ಲಿ ಕೈ ಸೋತು ಕತ್ತಲಲ್ಲಿ ಕೂತಾಗ ಏನ್ ಮಾಡ್ಬೇಕಂತ ಗೊತ್ತಾಗಿರ್ಲಿಲ್ಲ. ಒಂದು ದೀಪ ಕಾಣುತ್ತೆ. ಓಹೋ, ನನ್ನ ಜೀವನದಲ್ಲಿ ದೀಪ ಕಾಣಿಸ್ತಾ ಇದೆ. ಹೆಜ್ಜೆ ಇಡ್ತಾ 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 ದೀಪದ ಕಡೆ ಹೋಗ್ತಾನೆ. ಆ ದೀಪ ಹೇಳುತ್ತೆ, ನಿನಗೇನೂ ಆಗಿಲ್ಲ, ನೀವು ಮುಂದುವರಿ ಅಂತ. ಈ ನಾನು ಹೇಳಿರುವ ದೃಷ್ಟಾಂತದಲ್ಲಿ ದೀಪ ಯಾರು ಗೊತ್ತಾ? ನನ್ನ ಮಾಮ ಓಂಕಾರ ಗೌಡ ಕಾಕಡೆಯವರು. ಆ ಪುಟ್ಟ ಬಾಲಕ ಯಾರು ಗೊತ್ತಾ? ಇವತ್ತೇನೇನು ನಮ್ಮ ಹುಡುಗ ಅಂತ ಕರೆಸಿದ್ರಲ್ಲ, ನಾನೇ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಧಿಸಬೇಕು